ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತೀರಾ ಟೆಕ್ ಮೂರಿಂಗ್ ಕಾಣ ಚಾನಲ್. ಇವತ್ತಿನ ಟೆಕ್ ಕಂಟೆಂಟ್ ಏನು ಅಂತಂದ್ರೆ, ಬಹಳಷ್ಟು ಜನಕ್ಕೆ ಮದುವೆ ಆಗಬೇಕು. ಓಕೆನಾ, ಬಹಳಷ್ಟು ಜನ ಅಂತಂದ್ರೆ ಶ್ರೀಮಂತರು ಯಾವ ಲೆವೆಲ್ ಅಂತಂದ್ರೆ, ನಂದು ಹಂಗಿಂಗ್ ಮದುವೆ ಆಗಬಾರ್ದು, ಇಡೀ ನಮ್ಮ ಕುಟುಂಬಕ್ಕೆ ನಮ್ಮ ರಿಲೇಷನ್ಸ್ ಅವ್ರಿಗೆ ನೆನಪಿರ್ಬೇಕು ನನ್ನ ಮದುವೆ ಆ ಲೆವೆಲಲ್ಲಿ ಆಗ್ಬೇಕು. ಆದ್ರೆ ಆಗಬೇಕು, ಇಲ್ಲಾಂದ್ರೆ ಇಲ್ಲ, ಕತೆ ಆ ಲೆವೆಲಲ್ಲಿ ಆಗಬೇಕು, ಇಲ್ಲಾಂದ್ರೆ ನಾರ್ಮಲ್ ಮದುವೆ ಆಗ್ಬೇಕು. ಆ ಲೆಕ್ಕಕ್ಕೆ ಅಂತ ಭಾಳ ಜನ ಥಿಂಕ್ ಇರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಮಾತ್ರ ಹೆವಿ ಇದಾವೆ, ನಾನು ಒಳ್ಳೆ ರೀತಿಯಲ್ಲಿ ಏನಂತಾರೆ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆಗಬೇಕು, ಎಲ್ಲರಿಗೂ ನೆನಪಿರ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಕುಟುಂಬಕ್ಕೆ ನೆನಪಿರ್ಬೇಕಂದ್ರೆ ಸೊ ಈ ರೀತಿ ನೀವು ಮದುವೆ ಆಗ್ರಿ. ಓಕೆನಾ, ಡೆಸಿಗ್ನೇಷನ್ ವೆಡ್ಡಿಂಗ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಭಾಳ ಜನಕ್ಕೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಐತೆ. ಓಕೆನಾ, ಸೊ ಬೆಂಕಿ ಇದೆ ಕಾನ್ಸೆಪ್ಟ್ ಮಾತ್ರ. ನನಗಂತೂ ಭಾಳಷ್ಟು ಎಕ್ಸೈಟಿಂಗ್ ಐತಿ ಇದ್ರ ಬಗ್ಗೆ ಮಾತಾಡೋದು ಮಾತ್ರ. ಬೆಂಕಿ ಐತೆ ಈ ವಿಡಿಯೋ ಮಾತ್ರ ಎಂಡ್ ನೋಡಿ ಗೊತ್ತಾಗುತ್ತೆ ತಿನ್ಕತ್ತೆ ಅಂತ. ಸೊ ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ಅಂದ್ರೆ ದ ಸ್ಪೇಸ್ ಪರ್ಸೆಪ್ಟಿವ್ ಅಂತ. ಓಕೆನಾ, ಈ ಕಂಪ್ನಿ ಅಂತಂದ್ರೆ ಇದೊಂದು ಸ್ಪೇಸ್ ವೆಹಿಕಲ್. ಓಕೆನಾ, ವೆಹಿಕಲ್ ನೇಮ್ ಬಂದ್ಬಿಟ್ಟು ನೆಪ್ಚೂನ್ ಅಂತ. ಭಾಳಷ್ಟು ಜನ ತನ್ನ ಡೆಸಿಗ್ನೇಷನ್ ವೆಡ್ಡಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಇಲ್ಲಿಗೆ ಹೋಗ್ತಿರ್ತಾರೆ. ಬಟ್ ಏನಂತಂದ್ರೆ ಇದು ಸ್ಪೇಸ್ ವೆಹಿಕಲ್ ನಲ್ಲೇ ನೀವು ಮದುವೆ ಆಗ್ಬೋದು, ಇವರು ಕಂಡಿಡಿದ ವೆಹಿಕಲ್ ನಲ್ಲಿ. ಓಕೆನಾ, ಇದು ಯಾವ ರೀತಿಲಿ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತಂದ್ರೆ, ಈ ವೆಹಿಕಲ್ಗೆ ಒಂದು ಇದು ಇರುತ್ತೆ. ಓಕೆನಾ, ಅದೊಂದು ಪ್ಯಾರಾಚೂಟ್ ಇರುತ್ತೆ. ಆ ಪ್ಯಾರಾಚೂಟಿಗೆ ಅಂತಂದ್ರೆ ಈ ವೆಹಿಕಲ್ ನ ಅಟ್ಯಾಚ್ ಮಾಡಿರ್ತಾರೆ. ಈ ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಐತೆ, ನೀವು ನೋಡ್ಕೋಬಹುದು. ವೀವಿಂಗ್ಸ್ ಎಲ್ಲ ಸಗತ್ತಿರುತ್ತೆ, ಸುತ್ತಮುತ್ತ ನಮಗೆ ಗ್ಲಾಸಿ ಇರ್ತವೆ. ನೀವು ಅದರಲ್ಲೇನು ಎಂಟ್ರಿ ಆದ್ರೆ ಮಾತ್ರ. ಓಕೆನಾ, ಸೊ ನೀವು ಎಂಟ್ರಿ ಆಗ್ಬಿಟ್ರೆ ಒಳಗಡೆ ಮಾತ್ರ ಒಂಥರ ಲಕ್ಸರಿ ಹೌಸ್ ಇದ್ದಂಗೆ. ನೀವು ಏನಾದ್ರು ಯಾವ ನಿಮ್ಮ ಒಂದು ಲಾಡ್ಜ್ ಒಂದು ಲಕ್ಸರಿ ಲಾಡ್ಜ್ಗಳು ಇರ್ತಾವಲ್ಲ, ಸೊ ಆ ಲೆವೆಲ್ ಇರ್ತವೆ. ಒಂದು ನಿಮ್ಮ ಸರೌಂಡಿಂಗ್ ಮಾತ್ರ ಸೈಜ್ ಬಹಳಷ್ಟು ಕಮ್ಮಿ ಇರುತ್ತೆ, ಪರವಾಗಿಲ್ಲ. ಬಟ್ ಅದ್ರ ಮಿನಿಮಮ್ ಬಂದ್ಬಿಟ್ಟು 8 ಮಂದಿ ಇರ್ತಾರೆ ಅದರೊಳಗಡೆ. ಸೊ ಒಬ್ಬ ಪೈಲಟ್ ಅಂತ ಇರ್ತಾನೆ ಅದ್ರ ಒಳಗಡೆ. ಓಕೆನಾ, ಸೊ ಇದರ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನೀವು ಮದುವೆ ಆಗ್ಬೇಕಂತಂದ್ರೆ ನೀವು 1 ಲಕ್ಷ ಅಂದ್ರೆ ಭೂಮಿಯಿಂದ 1 ಲಕ್ಷ ಡಿಸ್ಟೆನ್ಸ್ ನಲ್ಲಿ, ಅಡಿ ಡಿಸ್ಟೆನ್ಸ್ ನಲ್ಲಿ ಅಂತಂದ್ರೆ ಮದುವೆ ಆಗ್ಬೋದು. ಓಕೆನಾ, ಆ ಲೆವೆಲ್ ಅಲ್ಲಿ. ಸೊ ಬೆಂಕಿ ಅಂತ ಅನಿಸ್ತು ಕಾನ್ಸೆಪ್ಟ್ ಮಾತ್ರ ನನಗೆ. ಒಂದು ಬಲೂನ್ ಇರುತ್ತೆ, ಆ ಬಲೂನು ಅದು ವೆಹಿಕಲ್ಗೆ ಅಂತ ಬಹಳಷ್ಟು ದಪ್ಪನೇ ಇರುತ್ತೆ, ನೀವು ನೋಡ್ಕೋಬಹುದು. ಅದ್ರಲ್ಲಿ ಏನಂತಂದ್ರೆ ಅನಿಲ ತುಂಬಿರ್ತಾರೆ, ನ್ಯಾಚುರಲ್ ಕಾರ್ಬನ್ ತುಂಬಿರ್ತಾರೆ. ಓಕೆ, ನಿಮ್ಗೆ ಎಲ್ಲ ರೀತಿಯಲ್ಲಿ ಸೇಫ್ಟಿ ಇರುತ್ತೆ ಅಂತ ಅವ್ರ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇದು ಮಾತ್ರ ಲಕ್ಸರಿ. ಓಕೆನಾ, ನಾರ್ಮಲ್ ಇದ್ದಂಗೆಲ್ಲ ನಿಮಗೆ ಇದರಲ್ಲಿ ಕುಡಿಯೋಕೆ ತಿನ್ನೋದಕ್ಕೆ ವೈಫೈ ನೆಟ್ವರ್ಕ್ ಅದೇ ತರ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲಿ ಅಂತ ನಿಮ್ಗೆ ಏನಂತಂದ್ರೆ ಅವೈಲೇಬಲ್ ಇರ್ತವೆ. ಬೆಂಕಿ ನೀವು ಅರ್ಥ ಮಾಡ್ಕೊಳ್ಳಿ, ಹಸಿಮಣೆ ಇವಾಗ ಕುತ್ಕೊಳಕ ಮದುವೆ ಆಗೋ ಟೈಮ್ ಹಸೆಮಣೆ ಅಂತ ಹೇಳ್ತಾರ, ಹಸೆಮಣೆ ಎಲ್ಲ ಇರ್ತಾವೆ ಅಂದ್ರೆ ನೀನೇ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ ಇರುತ್ತ ಅಂತ. ಸೊ ಬೆಂಕಿ ಅಂತ ಅನಿಸ್ತು ಈ ಕಾನ್ಸೆಪ್ಟ್ ಅಲ್ಲಿ. ಇದರಲ್ಲಿ ಟೆಲಿಸ್ಕೋಪ್ಗಳು ಇರ್ತಾವೆ. ಏನಾದರೂ ವ್ಯೂ ಮಾಡ್ಬೇಕಂದ್ರೆ ನಕ್ಷತ್ರಗಳನ್ನ, ಅದೇ ತರ ಬಂದ್ಬಿಟ್ಟು ನೀವು ಏನಾದರೂ ವ್ಯೂ ಮಾಡಬಹುದು ಬ್ರದರ್. ಇದ್ರ ಸುತ್ತಮುತ್ತ ನಂತರ ನಮಗೆ ಗ್ಲಾಸ್ಗಳು ಇರ್ತವೆ. ನೀವು 360 ಡಿಗ್ರಿ ವ್ಯೂ ಅಲ್ಲಿ ಅಂತ ನೀವು ನೋಡ್ಕೋಬಹುದು. ಇದ್ರಾಗೆ ನಾವು ಮದುವೆ ಆದ್ರೆ ಮಾತ್ರ ನೀವು ಲೈಫ್ ಟೈಮ್ ನಲ್ಲಿ ಮರೆಯಲ್ಲ. ಅವ್ರು ಹೇಳ್ಬೇಕಾದ್ರೆ ಲೈಫ್ ಟೈಮ್ ನಲ್ಲಿ ಮರೆಯಲ್ಲ ನೀವು, ಆ ಲೆವೆಲ್ ಅಲ್ಲಿ ಇರುತ್ತೆ ನಿಮ್ಮ ಮದುವೆ ಎಕ್ಸ್ಪೀರಿಯನ್ಸ್ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ಸೊ ಡೆಡಿಕೇಟೆಡ್ ಟು ಮ್ಯಾರೇಜ್ ಪರ್ಪಸ್ಗೆ ಬಹಳಷ್ಟು ಫೋಕಸ್ ಮಾಡಿದ್ರೆ ಅಂತ ಅವ್ರು ಹೇಳ್ತಿದ್ದಾರೆ. ಪರ್ಪಸ್ ನನ್ನ ಪ್ರಕಾರ ಅಂತಂದ್ರೆ ದುಡ್ಡಿದ್ರೆ ಸಾಕು, ಇದು ಎಲ್ಲ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಮದುವೆ ಎಂಬುದು ಮಾತ್ರ ಅಲ್ಲ. ಸೊ ಇದು ಬಂದ್ಬಿಟ್ಟು ಎಕ್ಸಲೆಂಟ್ ಅಂತ ನನಗೆ ಅನಿಸ್ತು. ಇದರಲ್ಲಿ 5G ವೈಫೈ ಇರುತ್ತೆ. ಓಕೆನಾ, ಹಾಗೆ ಎಲ್ಲ ರೀತಿಯಲ್ಲಿ ಸಖತ್ತಾಗಿರುತ್ತೆ. ಸೊ ಇದು ಫಸ್ಟ್ ಆಫ್ ಆಲ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತಂತ ನೀವು ಕೇಳೋದಾದ್ರೆ, ಸೊ ನಿಮಗೆ ಇದರಲ್ಲಿ ಮಿನಿಮಮ್ ಬಂದ್ಬಿಟ್ಟು ನೀವು ಟ್ರಾವೆಲ್ 6 ಅವರ್ಸ್ ಮಾತ್ರ ಮಾಡಬಹುದು. ಈ 6 ಅವರ್ಸ್ ಎಲ್ಲ ಏನಂತಂದ್ರೆ ಮಿನಿಮಮ್ ಬಂದ್ಬಿಟ್ಟು ನೀವು ಎಲ್ಲ ಮದುವೆ ಕಾರ್ಯಕ್ಷಮತೆಗಳು ಎಲ್ಲ ಮುಗಿಸ್ಬೋದು ಇದರಲ್ಲಿ. ಓಕೆನಾ, ಸೊ ಆ ರೀತಿಯಲ್ಲಿ ಮಿನಿಮಮ್ ಬಂದ್ಬಿಟ್ಟು 6 ಅವರ್ಸ್. ಇದು ಯಾವ ರೀತಿ ಅಂದ್ರೆ, ಫಸ್ಟು ಇಲ್ಲಿ ನಿಮ್ಗೆ ಒಂದು ಮ್ಯಾಪ್ ನೋಡಿಸ್ತೀನಿ. ಈ ಮ್ಯಾಪ್ನಲ್ಲಿ ನೀವು ತಿಳ್ಕೊಬೋದು ಈಸಿಯಾಗಿ. ನೀವು ಸ್ಟಾರ್ಟ್ಅಪ್ ಆಗೋಕೆ ಮುಂಚೆ, ಈ ವೆಹಿಕಲ್ ಸ್ಟಾರ್ಟ್ಅಪ್ ಆಗೋದಕ್ಕೆ ಮುಂಚೆ ನೀವು ಜಸ್ಟ್ ಮೇಲೆನೆ ಇದನ್ನು ಬಂದ್ಬಿಟ್ಟು ಅಂತಂದ್ರೆ ಸಮುದ್ರದಲ್ಲಿ ಫಸ್ಟ್ ಇದು ಮಾಡ್ತಾರೆ. ಓಕೆನಾ, ಮೇಲೆ ಕಳಿಸ್ತಾರೆ. ಎಕ್ಸಾಕ್ಟ್ಲಿ ಸಮುದ್ರದ ಅದು ಶಿಪ್ ಇರ್ತಲ್ವಾ, ಸಮುದ್ರದ ಒಂದು ಶಿಪ್ ಇರ್ತಾ, ಶಿಪ್ ಮುಖಾಂತರ ನಿಮಗೆ ಮೇಲೆ ಕಳಿಸ್ತಾರೆ. ನೀವು ನೋಡ್ಕೋಬಹುದು, ಒಂದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಲ್ಲ ಅಂತ. ಸೊ ವಿಡಿಯೋಸ್ ಪ್ಲೇ ಮಾಡ್ತಿದ್ದೀನಿ, ಗೊತ್ತಾಗುತ್ತೆ ಆಲ್ರೆಡಿ. ಸೊ ನೀವು ಇರೋ ಜಸ್ಟ್ ಮೂವ್ ಮಾಡ್ಬೋದು, ಮೇಲಕ್ಕೆ ಮೂವ್ ಮಾಡಿ ಅದು ಮೇಲೆ ಹೋಗ್ತಾ ಯಾವಾಗ ಮೇಲೆ ಮೂವ್ ಆಗುತ್ತೋ ಅವಾಗಿಂದ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಅಂದ್ರೆ ಅಲ್ಲಿಂದ ಕೌಂಟ್ ಸ್ಟಾರ್ಟ್. ಮಿನಿಮಮ್ 6 ಅವರ್ಸ್ ನಿಮಗೆ ಲ್ಯಾಂಡ್ ಆಗೋ ತನಕ 6 ಅವರ್ಸ್ ಟೈಮ್ ಇರ್ತದೆ. ಸೊ ಪರ್ಫೆಕ್ಟ್ಲಿ ಟೈಮ್ ಮೇಂಟೈನ್ ಮಾಡ್ತಾರೆ ಅವ್ರು ಆ ರೀತಿಲಿ. ಓಕೆನಾ, ಸೊ ಆ ರೀತಿಯಲ್ಲಿ ಬೆಂಕಿ ಅಂತ ನನಗೆ ಅನಿಸ್ತು. ಸೂಪರ್ ಇದು ಕಾನ್ಸೆಪ್ಟ್ ಮಾತ್ರ ಬೆಂಕಿ ಐತೆ. ಓಕೆ, ನಿಮಗೆ ನೀವು ನೋಡ್ಕೋಬಹುದು ಇದ್ರ ಪಕ್ಕಂತ ಎಲ್ಲ ಗೊತ್ತಾಗುತ್ತೆ. ನಿಮಗೆ ಲ್ಯಾಂಡಿಂಗ್ ಟೈಮ್ನಲ್ಲೂ ಅಂತಂದ್ರೆ ನೀವು ಸಮುದ್ರದಲ್ಲಿ ಇಳಿತೀರಿ, ಅಂದ್ರೆ ಸಮುದ್ರದ ಒಂದು ಶಿಪ್ ಇರುತ್ತೆ, ಆ ಶಿಪ್ನಲ್ಲಿ ಇಳಿಸ್ಕೊಂತಾರೆ. ಆಮೇಲೆ ಇವ್ರೆ ಅಂತ ನಿಮಗೆ ದಡದಲ್ಲಿ ಬಿಡ್ತಾರೆ. ಓಕೆನಾ, ಇವೆಷ್ಟರ ಹೇಳ್ತೀವಿ ಬ್ರದರ್, ಹಂಗಂದ್ರೆ ಅಮೌಂಟ್ ಎಷ್ಟು ಅಂತ ನೀವು ಕೇಳ್ಬೋದು. ನೀವೇ ಹೇಳಿ, ಎಕ್ಸಾಂಪಲ್ ನಿಮಗೆ ಇಷ್ಟಿರ್ಬೋದು ಮಿನಿಮಮ್ ಅಂದ್ಬಿಟ್ಟು. ನನ್ನ ಪ್ರಕಾರ ಒಂದು 10-20 ಲಕ್ಷ ಇರಬಹುದೇನು ಅಂತ ನೀವು ಕೇಳ್ಬೋದು. ಫಸ್ಟ್ ಆಫ್ ಆಲ್ ಅಲ್ಲ, ಇದು ನಿಮಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಂದ್ರೆ ಮಿನಿಮಮ್ ಬಂದ್ಬಿಟ್ಟು 1 ಕೋಟಿ ರೂಪಾಯಿ. ಓಕೆನಾ, ಅವ್ರ ವೆಬ್ಸೈಟ್ ಎಲ್ಲ ಅಫಿಷಿಯಲ್ ಆಗಿ ನಾನು ವೆಬ್ಸೈಟ್ ಅಲ್ಲಿ ಹೋಗಿ ನಾನೆಲ್ಲ ಚೆಕ್ಅಪ್ ಮಾಡಿಬಿಟ್ಟೆ. ಬುಕ್ ಮಾಡೋದು ಏನ್ ಕತೆ ಅಂತ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಬೋದು. ನಿಮಗೆ ಕೆಳಗಡೆ ಕಾರ್ಡ್ಸ್ ಮುಖಾಂತರ ನೀವು ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬಹುದು. ಮಿನಿಮಮ್ ಬಂದ್ಬಿಟ್ಟು ಏನಂತಂದ್ರೆ ನೀವು ನೋಡ್ಬೋದು ಅದರಲ್ಲಿ. ಓಕೆನಾ, ಅವ್ರ ಟಿಕೆಟ್ಸ್ ಎಲ್ಲ ಆಲ್ರೆಡಿ 1000 ಟಿಕೆಟ್ಗಳು
ಸೋಲ್ ಔಟ್ ಮಾಡಿಬಿಟ್ಟಾರ. ಓಕೆನಾ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಂತಂದ್ರೆ 1 ಕೋಟಿ ರೂಪಾಯಿ, ಓಕೆನಾ, 1,03,00,000 ಲಕ್ಷ ಸಮಥಿಂಗ್ ಅಂತಂದ್ರೆ ಐತಂತೆ. ಓಕೆನಾ, ನಮಗೆ US$ ಮೆನ್ಷನ್ ಮಾಡಿದ್ರು, ಅದು ನಾನು ಅಂತ ನಿಮಗೆ ಕನ್ವರ್ಟ್ ಮಾಡಿ ನೋಡ್ತಿದ್ದೀನಿ. ಓಕೆನಾ, ಅವ್ರು US$ $1,25,000 ಅವ್ರು ಮೆನ್ಷನ್ ಮಾಡಿದ್ರು. ನಾವು ಕನ್ವರ್ಟ್ ಮಾಡಿದ್ರೆ ಅಂತಂದ್ರೆ 1,03,00,000 ಅಂತಂದ್ರೆ ಕನ್ವರ್ಟ್ ಮಾಡಿದ್ರೆ ಅಷ್ಟು ಅಮೌಂಟ್ ಬರುತ್ತೆ. ಸೊ ಈ ಲೆವೆಲ್ ಏನಂತಂದ್ರೆ ಇದ್ರ ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ, ಇದ್ರಲ್ಲಿ ನೀವು ಏನೇ ವರ್ಕ್ ಮಾಡಿ ಬ್ರದರ್, ಊಟ ಗೀಟ ಎಲ್ಲ ಫಂಕ್ಷನ್ಗಳು ಎಲ್ಲ ಮಾಡಿಬಿಡ್ರಿ, ಮಕ್ಕಳಕ ತಿಂಬಕ ಓಣಕ ಸುಸ್ಸು ಗಿಸ್ಸು ಎಲ್ಲ ಮಾಡಂಗೆ ಇರುತ್ತೆ. ಇದರಲ್ಲಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ, ಬೆಂಕಿ. ಬಟ್ ಆ ಲೆವೆಲಲ್ಲಿ ಯಾರು ಮಾಡಿಕೊಂಡು ನನಗೆ ಪ್ರಕಾರ, ಯಾಕಂತಂದ್ರೆ 1 ಕೋಟಿ ಅಂದ್ರೆ ಸುಮ್ಮನೆನಾ? ಆ 1 ಕೋಟಿಯಿಂದ ಎಷ್ಟೋ ಫ್ಯಾಮಿಲಿಗಳು ಬಾಳ್ ಬಿಡ್ತಾವೆ ಲೈಫ್ನಲ್ಲಿ. ಸೊ ಆ ಲೆವೆಲಲ್ಲಿ ಭಾಳ ಜನ ಥಿಂಕ್ ಮಾಡಿದ್ರೆ, ಬಟ್ ಎಂಥವ್ರು ಸೆಟ್ ಆಗ್ತಾರೆ ಗೊತ್ತಾ? ಅಂಬಾನಿಗಳಿಗೆ, ಎಲನ್ ಮಸ್ಕು, ಒಳ್ಳೊಳ್ಳೆ ಲೆವೆಲ್ ಇರ್ತಾರೆ ಶ್ರೀಮಂತರು. ಸೊ ಅಂಥವ್ರಿಗೆ ವರ್ಕ್ ಆಗುತ್ತೆ, ಬಟ್ ಇನ್ನು ಯಾರಿಗೆ ವರ್ಕ್ ಆಗಲ್ಲ ಈ ಕಾನ್ಸೆಪ್ಟ್ಗಳು. ಸೊ ಬೆಂಕಿ ಅಂತ ನನಗೆ ಅನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸೋಕೆನಾ ಮರಿಬೇಡಿ. ಬೆಂಕಿ 1,00,000 ಅಡಿ ಅಂತಂದ್ರೆ ಡಿಸ್ಟೆನ್ಸ್ ಅಂತಂದ್ರೆ ಸುಮ್ಮನೆನಾ? ಸೊ ಬೆಂಕಿ. ಸೊ ಈ ರೀತಿ ಅಂತ ವರ್ಕ್ ಆಗುತ್ತೆ. ಪ್ರೆಸೆಂಟ್ ಇದು ಬಂದ್ಬಿಟ್ಟು ನೀವು ನೋಡ್ಕೋದು ಎಲ್ಲ ಪಿಕ್ಚರ್ಸ್ ನೋಡಿದ್ರೆ ಆಲ್ರೆಡಿ ಯಾವ ರೀತಿಲಿ ವರ್ಕ್ ಆಗುತ್ತಂತ. ಇದು ಡಿಸೈನ್ ಮಾತ್ರ ಬೆಂಕಿ ಐತೆ. ಈ ವೆಹಿಕಲ್ ಡಿಸೈನು ಒಳಗಡೆ 360 ಡಿಗ್ರಿ ಗ್ಲಾಸ್ ಇರುತ್ತೆ. ಸುಮ್ಮನೆನಾ? 360 ಡಿಗ್ರಿ ಗ್ಲಾಸ್ ಅಂದರೆ ಸುಮ್ಮನೆ ಅಲ್ಲ ವಿಷಯ. ಬೆಂಕಿ ನೀವು ಎಲ್ಲ ರೀತಿಯಲ್ಲಿ ಅಂತಂದರೆ ವಾಚ್ ಮಾಡ್ಬೋದು. ಭೂಮಿ ಯಾವ ಥರ ಐತೆ, ಸುತ್ತಮುತ್ತ ವೆದರ್ ಯಾವ ಥರ ಐತೆ, ನೀವು ಪಿಕ್ಚರ್ಸ್ ತಗೋಬೋದು, ಫೋಟೋಸ್ ಇಳಿಸ್ಕೋಬೋದು. ಟಾಪ್ ಒಂಥರ ರೆಂಟ್ ಕೊಟ್ಟಂಗೆ, ನಿಮಗೆ ಒಂದು 6 ತಾಸು ನಿಮಗೆ ರೆಂಟ್ ಕೊಟ್ಟಂಗೆ ದುಡ್ಡು ಕೊಟ್ಟು. ಸೊ ಆ ರೀತಿಲಿ ಓಕೆನಾ. ಸೊ ನಿಮಗೆ ಅಂತಂದರೆ ಆಲ್ರೆಡಿ ನೀವು ಥಿಂಕ್ ಮಾಡಿರಿ, 1000 ಟಿಕೆಟ್ಗಳು ಸೋಲ್ಡ್ ಔಟ್ ಮಾಡಿದಾರಂತೆ. ಸೊ ಯಾರು ತಗೊಂಡಾರೋ ಏನೋ ಗೊತ್ತಿಲ್ಲ. 1000 ಟಿಕೆಟ್ ಅಂತಂದರೆ 1000 ಕೋಟಿಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟವು. ಅಂದರೆ ಅವರು ದುಡ್ಕೊಂಬಿಟ್ಟಾರ ಆಲ್ರೆಡಿ. ಸೊ ಆ ರೀತಿಲಿ ಓಕೆನಾ. ಸೊ ಈ ರೀತಿ ಪರ್ಫೆಕ್ಟ್ಲಿ ಅಂತಂದರೆ ಈ ಕಂಪ್ನಿ ಪ್ರೆಸೆಂಟ್ ವರ್ಕ್ ಮಾಡ್ತೈತೆ. ಇದು ಬಂದ್ಬಿಟ್ಟು ಅಂದರೆ ಪ್ರೆಸೆಂಟ್ ಏನಿನ್ನ ಇದನ್ನು ಲಾಂಚ್ ಮಾಡಿಲ್ಲ, 2024ರಲ್ಲಿ ಲಾಂಚ್ ಮಾಡ್ತಾರಂತೆ. ಸೊ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಏನಂತ. ನನಗಂತೂ ಭಾಳಷ್ಟು ಎಕ್ಸೈಟಿಂಗ್ ಆಗಿದ್ದೀನಿ. ಇದು ಭಾಳಷ್ಟು ನನಗೆ ಖುಷಿ ಆಯ್ತು ಇದ್ರ ಬಗ್ಗೆ, ಈ ಕಾನ್ಸೆಪ್ಟ್ ಬಗ್ಗೆ ಹೇಳೋದಕ್ಕೆ, ಎಲ್ಲದಕ್ಕೆ ನಿಮಗೆ ತಿಳಿಸೋದಕ್ಕೆ. ಭಾಳಷ್ಟು ಇಷ್ಟ ಆಯಿತು. ಕಾನ್ಸೆಪ್ಟ್ ಮಾತ್ರ ಬೆಂಕಿ ಐತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕೆಳಗೆ ಕಾಮೆಂಟ್ನ ತಿಳಿಸೋಕೆನಾ ಮರಿಬೇಡಿ. ಸೊ ಈ ಡೆಸಿಗ್ನೇಷನ್ ವೆಡ್ಡಿಂಗ್ ಅಂದರೆ ಈ ರೀತಿಯಲ್ಲಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಕೈ ಕಟ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಇದು ಬಂದ್ಬಿಟ್ಟು ನೀವೇ ಥಿಂಕ್ ಮಾಡಿ. ಮತ್ತೆ ಈ ಲೆವೆಲಲ್ಲಿ ಮದುವೆ ಆಗ್ಬಿಟ್ರೆ ಮಾತ್ರ ನಿಮ್ಮ ಲೈಫ್ ಟೈಮ್ನಲ್ಲಿ ನೆನಪಿರುತ್ತಾ ಇಲ್ಲ ಅಂತ ಕೆಳಗೆ ಕಾಮೆಂಟ್ನ ತಿಳಿಸೋಕೆನಾ. ಕಂಪಲ್ಸರಿ ನೆನಪಿರುತ್ತೆ. ಇದು ನಿಮ್ಮ ಮಕ್ಕಳು ಸಹ ಹೇಳ್ತಿದ್ರೆ ಆ ಲೆವೆಲ್ ಇರುತ್ತೆ ಮದುವೆ ಮಾತ್ರ. ಸೊ ಇದೆಲ್ಲ ದುಡ್ಡು ಇರೋರಿಗೆ ಮಾತ್ರ, ಅದು ಬಿಟ್ಟು ಇನ್ನೇನಿಲ್ಲ. ಸೊ ನಮ್ದೆಲ್ಲ ಐತಲ್ಲ ಗುಡಿಗಳು, ಅವೇ ನಮ್ಮ ಕಥೆಗಳೆಲ್ಲ. ಸೊ ಈ ರೀತಿ ನಿಮ್ಮ ಮದುವೆ ಬಗ್ಗೆ ಇದಿಷ್ಟೇ ಅಂತಂದರೆ ಈ ಕಾನ್ಸೆಪ್ಟ್ ಕಂಟೆಂಟ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸೋಕೆನಾ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್. ನಾನು ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.